ರಾಜಧಾನಿ ಬೆಂಗಳೂರಿನ ಕೆಲ ಪೊಲೀಸರು ಕರ್ನಾಟಕದ ಪೊಲೀಸ್ ಇಲಾಖೆಯ ಮರ್ಯಾದೆಯನ್ನ ಹೋಲ್ಸೇಲ್ ಆಗಿ ಕಳೀತಾ ಇದ್ದಾರೆ. ಕಳೆದ ವಾರ ಕರ್ನಾಟಕದ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ರಾಜಸ್ಥಾನದಲ್ಲಿ ಲಂಚ ತೆಗೆದುಕೊಂಡು ಸಿಕ್ಕಾಕೊಂಡರು. ಈಗ ಸಿಐಡಿ ಇನ್ಸ್ಪೆಕ್ಟರ್ ಒಬ್ಬರು ರಾಬರಿ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. 20 ಲಕ್ಷ ರೂಪಾಯಿ ರಾಬರಿ ಮಾಡಿ ಅರೆಸ್ಟ್ ಆಗಿರೋದು ಸಿಐಡಿ ಇನ್ಸ್ಪೆಕ್ಟರ್. ಕೇರಳದಿಂದ ಬಂದಿದ್ದಂತ ಇಬ್ಬರನ್ನ ರಾಬರಿ ಮಾಡಿರೋದು ಇನ್ಸ್ಪೆಕ್ಟರ್ ಮತ್ತು ಆತನ ಟೀಮ್. ಸಿಐಡಿ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ನ ಇಬ್ಬರು ಸಹಚರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಮತ್ತಿಬ್ಬರು ಸ್ನೇಹಿತರು ಅರೆಸ್ಟ್ ಆಗಿದ್ದಾರೆ. ಡಿಸಿಪಿ ಮೊಹಮ್ಮದ್ ಸುಜಿತಾ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಯಿತು. ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ಆಯಿತು. ಕೇರಳದಿಂದ ಬಂದಂತ ಇಬ್ಬರನ್ನ ರಾಬರಿ ಮಾಡಿದಂತ ಆರೋಪದ ಮೇಲೆ ಮಹೇಶ್ ಕನಕಗಿರಿ ಅರೆಸ್ಟ್ ಆಗಿರೋ ನೋಡ್ತಾ ಇದ್ದೀರಿ. ಬಂಧಿತ ಪೊಲೀಸ್ ಇನ್ಸ್ಪೆಕ್ಟರ್ ತ್ರಿಬಲ್ ಸ್ಟಾರ್. ಕೆಲವೇ ದಿನದಲ್ಲಿ ಈ ಇನ್ಸ್ಪೆಕ್ಟರ್ಗೆ ಪ್ರಮೋಷನ್ ಕೂಡ ಆಗೋದಿತ್ತು ಅನ್ನುವಂತ ಮಾಹಿತಿ ಇದೆ. ಮುಂಬಡ್ತಿಗೆ ಎಲ್ಲ ಸಿದ್ಧತೆಗಳು ಕೂಡ ಆಗಿತ್ತು. ಬೆಂಗಳೂರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ವಿವಿಧ ಠಾಣೆಗಳಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಈ ಮಹೇಶ್ ಕನಕಗಿರಿ. ನಂತರ ಇನ್ಸ್ಪೆಕ್ಟರ್ ಆಗಿ ಮುಂಬಡ್ತಿಯೂ ಕೂಡ ಸಿಕ್ಕಿತ್ತು. ವಿವಿಧ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ ಆಗಿಯೂ ಕೆಲಸ ಮಾಡಿದ್ರು. ಸದ್ಯ ಅವರು ಸಿಐಡಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು. ಪೊಲೀಸ್ ಜೀಪ್ ಅನ್ನ ಬಳಸಿ ರಾಬರಿ ಮಾಡಿದ್ದಾರೆ. ಈ ಕೇಸಲ್ಲಿ ಹೋಟೆಲ್ ಒಂದರ ಮೇಲೆ ರೇಡ್ ಮಾಡಿದ ರೀತಿಯಲ್ಲಿ ಕೇರಳದ ಇಬ್ಬರನ್ನ ಟಾರ್ಗೆಟ್ ಮಾಡಿ, ನೀವು ಕಾನೂನು ಬಾಹಿರವಾಗಿ ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಅವರನ್ನ ಹೆದರಿಸಿ ಬೆದರಿಸಿ 20 ಲಕ್ಷ ರೂಪಾಯಿ ರಾಬರಿ ಮಾಡಿದ್ದಾರೆ ಅವರು. ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ತನ್ನ ವಾಹನದಲ್ಲಿ, ಪೊಲೀಸ್ ವಾಹನದಲ್ಲಿ ಲಾಡ್ಜಿನ ಬಳಿಗೆ ಬಂದಿದ್ರು. ತನ್ನಿಬ್ಬರು ಸಹಚರರನ್ನ ಆ ಲಾಡ್ಜಿಗೆ ಕಳಿಸಿದ್ರು. ಆ ಸಹಚರರ ಕೈಯಲ್ಲಿ ಪೊಲೀಸ್ ಇಲಾಖೆಯ ಐಡಿ ಕಾರ್ಡ್ ಇತ್ತು. ಆ ಐಡಿ ಕಾರ್ಡು ಇದೇ ವ್ಯಕ್ತಿ ಮಹೇಶ್ ಕನಕಗಿರಿಯೇ ರೆಡಿ ಮಾಡಿಕೊಟ್ಟಿದ್ದು. ನಾವು ಪೊಲೀಸರು ಅಂತ ರೇಡ್ ಮಾಡಿದ್ರು ಈತನ ಸಹಚರರು. ಸದ್ಯ ಮಹೇಶ್ ಕನಕಗಿರಿ ಅರೆಸ್ಟ್ ಆಗಿರೋದು ಕೇಸ್ನಲ್ಲಿ ಪೊಲೀಸ್ ಇಲಾಖೆಗೆ ಮುಜುಗರ, ಮುಖಭಂಗ ತಂದು ಹಾಕಿರೋದು. ಕರ್ನಾಟಕದ ಪೊಲೀಸ್ ವ್ಯವಸ್ಥೆಯನ್ನ ರಿಪೇರಿ ಮಾಡಬೇಕು ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಹೇಳಿದ್ದಾರೆ. ಆದರೆ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ರಾಜಸ್ಥಾನದಲ್ಲಿ ಲಂಚ ತೆಗೆದುಕೊಂಡು ಸಬ್ ಇನ್ಸ್ಪೆಕ್ಟರ್, ಲೇಡಿ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಅರೆಸ್ಟ್ ಆದ್ರು. ಅಲ್ಲಿ ಮಗು ವೆನ್ನಿಲಾ ಕೊಲೆ ಕೇಸ್ನಲ್ಲಿ ಪೊಲೀಸರ ಕರ್ತವ್ಯ ಲೋಪ ಬೆಳಕಿಗೆ ಬಂದಿತ್ತು. ಸಸ್ಪೆಂಡ್ ಆಗಿದ್ರು ಆ ಕೇಸ್ನಲ್ಲೂ ಕೂಡ. ಈಗ ದರೋಡೆ ಕೇಸಲ್ಲಿ ಇನ್ಸ್ಪೆಕ್ಟರ್ ಅರೆಸ್ಟ್ ಆಗಿರೋ. ಇನ್ನು ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಕಳ್ಳಾಟ ಇದೇ ಮೊದಲಲ್ಲ. 4 ತಿಂಗಳ ಹಿಂದೆ ಮಹೇಶ್ ವಿರುದ್ಧ ಸುಲಿಗೆಯ ಆರೋಪ ಕೇಳಿಬಂದಿತ್ತು. ಬಂಡೆಪಾಳ್ಯ ಠಾಣೆಯಲ್ಲಿ ಆಗ ಇನ್ಸ್ಪೆಕ್ಟರ್ ಆಗಿದ್ರು ಈ ಮಹೇಶ್ ಕನಕಗಿರಿ. ಉದ್ಯಮಿಗಳನ್ನು ಅಕ್ರಮವಾಗಿ ಬಂಧನದಲ್ಲಿಟ್ಟು ಹಣ ವಸೂಲಿ ಮಾಡಿದಂತ ಪ್ರಯತ್ನ ಮಾಡಲಾಗಿತ್ತು. ಆ ಆರೋಪ ಮಹೇಶ್ ಕನಕಗಿರಿ ಮೇಲೆ ಬಂದಿತ್ತು. ಆದರೆ ಇಲಾಖೆಯ ಒಳಗೆ ತನ್ನ ಪ್ರಭಾವವನ್ನು ಬಳಸಿ ಸಿಐಡಿಗೆ ವರ್ಗಾವಣೆ ಮಾಡಿಸಿಕೊಂಡಿದ್ರು ಮಹೇಶ್ ಕನಕಗಿರಿ. ಈಗ ಸಿಐಡಿಗೆ ಬಂದ ನಂತರೂ ಕೂಡ ತನ್ನ ಚಾಳಿಯನ್ನ ಬಿಟ್ಟಿಲ್ಲ. ಬಂಡೆಪಾಳ್ಯ ಸ್ಟೇಷನ್ನ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಮಹೇಶ್ ಕನಕಗಿರಿ ಮೇಲೆ ಇದೇ ರೀತಿಯ ಒಂದು ಆರೋಪ ಬಂದಿತ್ತು. ಆದರೆ ಇಲಾಖೆಯ ಒಳಗೆ ತನಗಿರುವಂತ ಪ್ರಭಾವವನ್ನು ಬಳಸಿ ಈ ಮಹೇಶ್ ಕನಕಗಿರಿ ಸಿಐಡಿಗೆ ಟ್ರಾನ್ಸ್ಫರ್ ಆಗಿದ್ರು. ಈಗ ಮತ್ತೊಂದು ಕೇಸಲ್ಲಿ ಅರೆಸ್ಟ್ ಆಗಿದ್ರು. ಇನ್ನು ಈ ಕೇಸನ್ನು ಗಮನಿಸಿದ್ರೆ ಇಡೀ ಕಳ್ಳಾಟ ನಡೀತಲ್ಲ, ರಾಬರಿ ಕಳ್ಳಾಟ, ಅದು ಸಂಪೂರ್ಣವಾಗಿ ರೆಡಿ ಮಾಡಿದ್ದು ಈ ಮಹೇಶ್ ಕನಕಗಿರಿ. ಆ ಪ್ರಹಸನವನ್ನ ರೆಡಿ ಮಾಡಿದ್ದೆ ಮಹೇಶ್ ಕನಕಗಿರಿ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ತನ್ನ ಸಹಚರರನ್ನ ಬಿಟ್ಟು ಕೇರಳದ ಇಬ್ಬರು ವ್ಯಕ್ತಿಗಳನ್ನ ಹೆದರಿಸಿ ಬೆದರಿಸಿ
ಕಾನೂನು ಬಾಹಿರವಾಗಿ ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ನೀವು ಅಂತ. ಅವರನ್ನ ಕೇರಳದಿಂದ ಕರೆತಂದಿದ್ದೇ ಇವರು, ಅಂದ್ರೆ ಈ ಮಹೇಶ್ ಕನಕಗಿರಿಯ ಸಹಚರ ಕುಪೇಂದ್ರ. ಬೆಂಗಳೂರಿಗೆ ಬನ್ನಿ ಅಂತ ಅವರನ್ನು ಕರೆದು, ದುಡ್ಡಿನೊಂದಿಗೆ ಬನ್ನಿ ಅಂತ ಕರೆದು, ಹೋಟೆಲ್ ಒಂದರಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರದ ರೀತಿಯಲ್ಲಿ ಮಾತನಾಡಿ, ನಂತರ ರೇಡ್ ಮಾಡಿಸಿ, ರೇಡು ಅಂತಂದ್ರೆ ನಾವು ಪೊಲೀಸರು ಅಂತ ದಾಳಿ ಮಾಡಿ, ಅವರ ಬಳಿ ಇದ್ದಂಥ ದುಡ್ಡನ್ನು ಸುಲಿಗೆ ಮಾಡಿ ಪರಾರಿಯಾಗಿದ್ರು. ನಂತರ ಕೇರಳದ ಆ ಇಬ್ಬರು ದೂರು ಕೊಟ್ಟರು, ಈ ರೀತಿ ಆಗಿದೆ ಅಂತ. ಪೊಲೀಸರು ತನಿಖೆಗಿಳಿದ್ರು. ತನಿಖೆಗಿಳಿದಾಗ ಗೊತ್ತಾಗಿದ್ದು ಮಹೇಶ್ ಕನಕಗಿರಿಯ ಕೈವಾಡ. ಅಂದ್ರೆ ಈ ರಾಬರಿ ಕೇಸಲ್ಲಿ ಪೊಲೀಸ್ ಜೀಪೇ ಬಳಕೆಯಾಗಿದೆ ಅಂತ. ನಂತರ ಗೊತ್ತಾಯಿತು ಅದು ಮಹೇಶ್ ಕನಕಗಿರಿ ಮತ್ತು ಆತನ ಸಹಚರರು ಮಾಡಿರುವಂತ ಕೃತ್ಯ. ಸದ್ಯ ಮಹೇಶ್ ಕನಕಗಿರಿಯನ್ನು ಅರೆಸ್ಟ್ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ. ಶರತ್, ಕೆಲ ದಿನಗಳ ಅಂತರದಲ್ಲಿ 3 ಘಟನೆ. ಒಂದು, ರಾಜಸ್ಥಾನದಲ್ಲಿ ಸಿಕ್ಕಾಕೊಂಡಿದ್ದು ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಲಂಚ ತೆಗೆದುಕೊಂಡು. ಮತ್ತೊಂದು, ವೆನ್ನಿಲಾ ಕೊಲೆ ಕೇಸ್ನಲ್ಲಿ ಕರ್ತವ್ಯ ಲೋಪ. ಈಗ ರಾಬರಿ ಕೇಸಲ್ಲಿ ಇನ್ಸ್ಪೆಕ್ಟರ್ ಅರೆಸ್ಟ್ ಆಗ್ತಾರೆ. ಏನಾಗಿದೆ ಬೆಂಗಳೂರಿನ ಪೊಲೀಸ್ ವ್ಯವಸ್ಥೆಗೆ? ರಕ್ಷತ್, ಖಂಡಿತವಾಗಿಯೂ ಒಂದು ಕಡೆಯಲ್ಲಿ ಗೃಹ ಸಚಿವರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಹಾಗೆ ಒಂದಿಷ್ಟು ಎಲ್ಲ ರೀತಿಯಿಂದಲೂ ಕೂಡ ಎಫಿಷಿಯಂಟ್ ಆಗಿ ಕರ್ತವ್ಯವನ್ನ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಹೇಳ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮೇಲಿಂದ ಮೇಲೆ ಕೆಲವೊಂದಿಷ್ಟು ಕರ್ತವ್ಯ ಲೋಪಗಳು ಆಗ್ತಾ ಇರೋದು ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಮೊನ್ನೆ ರಾಜಸ್ಥಾನದಲ್ಲಿ ಇದೇ ರೀತಿಯಾಗಿ ಲಂಚವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಅಲ್ಲಿನ ಎಸಿಬಿ ಕಡೆಯಿಂದ ಪೊಲೀಸರು ಟ್ರ್ಯಾಪ್ ಆಗ್ತಾರೆ. ಇನ್ನು ವೆನ್ನೆಲಾ ಪ್ರಕರಣದಲ್ಲೂ ಕೂಡ ಪೊಲೀಸರು 3 ಜನ ಪೊಲೀಸ್ ಸಿಬ್ಬಂದಿಗಳು ಸಸ್ಪೆಂಡ್ ಆಗ್ತಾರೆ. ಇನ್ನೊಂದು ಕಡೆಯಲ್ಲಿ ಇದೀಗ ಸಿಐಡಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ಮಹೇಶ್ ಕನಕಗಿರಿ ಸೇರಿ ಆತನ ತಂಡದಿಂದ ರಾಬರಿ ಆಗಿರುವಂತದ್ದು. ಜೊತೆಗೆ ಆ ರಾಬರಿ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಕೂಡ ಸದ್ಯಕ್ಕೆ ಅರೆಸ್ಟ್ ಆಗಿರುವಂತಹ ಘಟನೆ. ಸದ್ಯ ಆತನನ್ನ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆತನ ವಿರುದ್ಧವಾಗಿ. ಜೊತೆಗೆ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಇನ್ನು ಆ ರಾಬರಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ 4 ಆರೋಪಿಗಳನ್ನು ಇರಿಸಿ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಸಂಚನ ರೂಪಿಸಲಾಗಿತ್ತು, ಜೊತೆಗೆ ಈ ಪ್ರಕರಣದಲ್ಲಿರುವಂತಹ ಆರೋಪಿಗಳ ಹಿನ್ನೆಲೆ ಒಂದು ಕಡೆಯಲ್ಲಿ ಭಯವನ್ನು ಹುಟ್ಟಿಸುವಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಕಾರಣ ಈ ಮಹೇಶ್ ಕನಕಗಿರಿ ಆಗಿರ್ಬೋದು, ಜೊತೆಗೆ ಈತನ ಜೊತೆಗಿದ್ದಂತಹ ಸಹಚರರೇನಿದ್ದಾರೆ ಇವರಿಂದ ಸಂಪೂರ್ಣವಾದಂತಹ ಪ್ಲಾನ್ ನಡೆದಿತ್ತು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅವರನ್ನ ಏನು ಕೇರಳ ಮೂಲದಿಂದ ಬಂದಿದ್ದಂತಹ ಜುನೀದ್ ಹಾಗೆ ಮುಹಿನ್ ಸಹಚರರು 4 ಜನ ಹಣವನ್ನು ತೆಗೆದುಕೊಂಡು ಏನು ಬಂದಿರ್ತಾರೆ, ಆ 4 ಜನರನ್ನ ಕರೆಸುವಂತಹ ಪ್ಲಾನ್ ಅನ್ನ ಇವರೇ ಮಾಡಿರ್ತಾರೆ ಎನ್ನುವ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಅದು ಕೂಡ ಕುಪೇಂದ್ರ ರೆಡ್ಡಿ ಹಾಗೆ ವಸಂತ್ ಇನ್ನಿತರ ಮುಖಾಂತರವಾಗಿ ಈ ರೀತಿಯಾದಂತಹ ಒಂದು ಪ್ಲಾನ್ ನಡೆದಿತ್ತು ಅಂತ ಹೇಳಿ ಅವರನ್ನ ಕರೆಸಿಕೊಂಡು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಖಾಸಗಿ ಲಾಡ್ಜ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಪೊಲೀಸ್ ರೂಪದಲ್ಲಿ ಹೋಗಿ ರಾಬರಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಳಕೆಯಾಗಿದ್ದು ಈ ಮಹೇಶ್ ಕನಕಗಿರಿ ಅವರ ಪ್ಲಾನ್ ಮತ್ತೆ ಮಹೇಶ್ ಕನಕಗಿರಿ ಅವರ ಪೊಲೀಸ್ ಜೀಪ್ ಎನ್ನುವಂತಹ ಒಂದು ಮಾಹಿತಿ. ಆ ಪೊಲೀಸ್ ಜೀಪ್ ಏನ್ ಬಂದಿತ್ತು ಸ್ಥಳಕ್ಕೆ, ಅದರ ವಿಡಿಯೋ ಸಮೇತವಾಗಿ ಕೇರಳ ಮೂಲದಿಂದ ಬಂದಂತಹ ಯುವಕರು ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಕುಪೇಂದ್ರ ರೆಡ್ಡಿ ಹಾಗೆ ವಸಂತ್ ಅಲಿಯಾಸ್ ವಸಂತ್ ಕುಮಾರ್ ಎನ್ನುವಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ, ಆತ PSI ವೇಷದಲ್ಲಿ ಹೋಗಿ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಈ ಕುಪೇಂದ್ರ ರೆಡ್ಡಿ ಎಲ್ಲವನ್ನು ಕೂಡ ಮೇಲ್ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆರಂಭದಲ್ಲಿ ಕುಪೇಂದ್ರ ರೆಡ್ಡಿ ಹಾಗೆ ವಸಂತ ಕುಮಾರ್ ಎಲ್ಲರನ್ನೂ ಕೂಡ ಬಂಧನವನ್ನ ಮಾಡಿ ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಮಹೇಶ್ ಕನಕಗಿರಿಯ ಪಾತ್ರ ಇದರಲ್ಲಿ ಅತಿ ಪ್ರಮುಖವಾಗಿ ಕೇಳಿ ಬರುತ್ತೆ. ಈತನ ಪ್ಲಾನ್ ಅಂತೆಯೇ ಎಲ್ಲವೂ ಕೂಡ ನಡೆದಿದೆ ಎನ್ನುವಂತಹ ಒಂದು ವಿಚಾರವನ್ನ ಆರೋಪಿಗಳು ಒಪ್ಪಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅದರ ಆಧಾರದ ಮೇಲೆ ವೈಟ್ ಫೀಲ್ಡ್ ಭಾಗದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅವರನ್ನ ಅರೆಸ್ಟ್ ಮಾಡಿ ಸದ್ಯ ವಿಚಾರಣೆ ಮಾಡುವಂತಹ ಕೆಲಸವನ್ನ ಏನು ಕೋರಮಂಗಲ ಹಾಗೆ ಸೌತ್ ಈಸ್ಟ್ ವಿಭಾಗದ ಡಿಸಿಪಿ ಆಗಿರುವಂತಹ ಮೊಹಮ್ಮದ್ ಸುಜಿತ್ ಅವರ ನೇತೃತ್ವದಲ್ಲಿ ಸದ್ಯಕ್ಕೆ ನಡೀತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಈ ಮಹೇಶ್ ಕನಕಗಿರಿಯ ಮೇಲೆ ಈ ಹಿಂದೆಯೂ ಕೂಡ ಹಲವು ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಶರತ್, ಈ ಕೇಸ್ನ ಮೋಡಸ್ಸು ಮತ್ತು ಸಂಚು ರೂಪಿಸಿದ ರೀತಿಯನ್ನು ಗಮನಿಸಿದ್ರೆ ಈ ಟೀಮು ಈ ಹಿಂದೆಯೂ ಕೂಡ ಇಂಥದ್ದನ್ನ ಮಾಡಿರಬಹುದು ಅನ್ನೋ ಸಂಶಯ ಮೂಡ್ತಾ ಇದೆ. ಇದನ್ನೇ ಚಾಳಿಯನ್ನಾಗಿ ಮಾಡಿಕೊಂಡಿತ್ತ ಅಂತ?
ಖಂಡಿತ ರಕ್ಷತ್, ಇದಕ್ಕೆ ಪುರಾವೆಯ ರೀತಿಯಲ್ಲಿ ಈ ರೀತಿಯಾದಂತಹ ಹಲವು ಕೃತ್ಯಗಳನ್ನು ನಡೆಸಿರಬಹುದು ಎನ್ನುವುದಕ್ಕೆ ಮಹೇಶ್ ಕನಕಗಿರಿಯ ಮುಂದೆ ಇರುವಂತಹ ಹಲವು ಆರೋಪಗಳು ಕೂಡ ಸಾಕ್ಷಿ ಆಗ್ತವೆ. ಕಾರಣ, ಬಂಡೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಮನೋಜ್ ತಾಪ ಎನ್ನುವಂತ ಒಬ್ಬ ಯುವಕನಿಂದ ಕಿಡ್ನಾಪ್ ಅನ್ನ ಮಾಡಿ 25 ಲಕ್ಷ ಹಣವನ್ನ ವಸೂಲಿ ಮಾಡುವಂತಹ ಯತ್ನ ನಡೆದಿತ್ತು ಎನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಆತನ ಮೇಲೆ ಸುಳ್ಳು ಕೇಸ್, ಗಾಂಜಾ ಪೆಡ್ಲಿಗೆ ಸಂಬಂಧಪಟ್ಟಂತಹ ಸುಳ್ಳು ಕೇಸ್ ಒಂದನ್ನ ದಾಖಲನ್ನ ಮಾಡಿ ತದನಂತರ ಆತನ ಪತ್ನಿ ಲಕ್ಷ್ಮಿ ಎಂಬಾಕೆ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾಳೆ. ಮಾನವ ಹಕ್ಕು ಆಯೋಗಕ್ಕೆ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳಿಗೆ ಈ ರೀತಿಯಾಗಿ ಸುಳ್ಳು ಪ್ರಕರಣದಲ್ಲಿ ನನ್ನ ಪತಿಯಿಂದ ಹಣವನ್ನು ವಸೂಲಿ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಎನ್ನುವಂತ ಒಂದು ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದರ ಆಧಾರದ ಮೇಲೆ ಪೊಲೀಸ್ ಇಲಾಖಾ ತನಿಖೆಯನ್ನು ಕೂಡ ಆದೇಶವನ್ನು ಮಾಡಲಾಗಿತ್ತು. ಆ ತನಿಖೆ ಇನ್ನು ಮುಗಿಯುವ ಹಂತದಲ್ಲಿರುವಂತಹ ಸಂದರ್ಭದಲ್ಲೇ ಮಹೇಶ್ ಕನಕಗಿರಿಯ ಮೇಲೆ ಇನ್ನೊಂದು ಆರೋಪ ಕೇಳಿಬಂದಿರುವಂತದ್ದು, ಅದು ಕೂಡ ಗಂಭೀರವಾದಂತಹ ಆರೋಪ. ಸದ್ಯಕ್ಕೆ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಈ ಏನು ಟೀಮ್ ಏನಿದೆ ಇದರ ಸಂಪೂರ್ಣವಾದಂತಹ ಹಿನ್ನೆಲೆಯನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇನ್ವೆಸ್ಟ್ ಮುಖಾಂತರವಾಗಿ ಇನ್ವೆಸ್ಟ್ ಅಲ್ಲಿ ಡಬಲ್ ಹಣ ಸಿಗುವಂತೆ ಮಾಡ್ತೀವಿ ಅಂತ ಹೇಳಿ 20 ಲಕ್ಷ ಹಣವನ್ನ ತೆಗೆದುಕೊಂಡು ಬಂದಂತಹ ದೂರುದಾರರೇನಿದ್ದಾರೆ ಅವರನ್ನ ಕರೆಸಿದ್ದು ಕೂಡ ಇದೇ ಟೀಮ್ ಎನ್ನುವಂತ ಒಂದು ಮಾಹಿತಿ. ಇವರನ್ನೆಲ್ಲರನ್ನೂ ಕೂಡ ಅಲ್ಲಿ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅವರನ್ನ ಕರೆಸಿ ತದನಂತರ ಈ ರೀತಿಯಾಗಿ ರಾಬರಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಇವರಿಗೆ ಪ್ರಮುಖವಾಗಿ ಅನುಭವ ಇದ್ದೇ ಇರುತ್ತೆ ಎನ್ನುವಂತ ಒಂದು ವಿಚಾರವಾಗಿ ಕೂಡ ಪೊಲೀಸರು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕೇರಳ ಮೂಲಕ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅವರನ್ನ ಕರೆಸಿಕೊಂಡು ತದನಂತರ ಏನು ನವೀನ್ ಎನ್ನುವಂತಹ ವ್ಯಕ್ತಿಯ ನವೀನ್ ಎನ್ನುವಂತ ಹೆಸರನ್ನು ಕೂಡ ಬಳಕೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆತ ಟ್ರೇಡಿಂಗ್ ನಲ್ಲಿ ಅತಿ ಹೆಚ್ಚಾಗಿ ಡಬಲ್ ಅನ್ನ ಹಣವನ್ನು ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ವಸಂತ್ ಕುಮಾರ್, ಶಫಿ ಹಾಗೆ ಕುಪೇಂದ್ರ ರೆಡ್ಡಿ ಹಾಗೆ ಇನ್ಸ್ಪೆಕ್ಟರ್ ಆಗಿರುವಂತಹ ಮಹೇಶ್ ಕನಕಗಿರಿ ನಾಲ್ವರನ್ನು ಕೂಡ ವಿಚಾರಣೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಇವರಿಗೆ ಸಂಬಂಧಪಟ್ಟಂತಹ ಇನ್ನೂ ಹೆಚ್ಚಿನ ಕುತೂಹಲ ಮಾಹಿತಿಗಳೇನಾದ್ರೂ ಹೊರಗೆ ಬರಬಹುದಾ ಎನ್ನುವುದನ್ನು ಕಾದು ನೋಡಬೇಕಾಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.